ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮತ್ತು ನಮ್ಮ ಯಜಮಾನರು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಎಲ್ಲಿಗೆ ಅಂತಂದರೆ ಫಿಶ್ ಟ್ಯಾಂಕ್ ತಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಫಸ್ಟು ನೋಡ್ಕೊಂಬರೋಣ, ಬೇಕಾದರೆ ನಾಳೆ ಕಾರ್ ತೊಗೊಂಡು ಹೋಗಿ ತರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಫಸ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು 3 ಅಡಿ ತೊಗೋಬೇಕು ಅಂತ. ಆಮೇಲೆ ಅಲ್ಲೋಗಿ ನೋಡಿದ್ಮೇಲೆ ಅದು ತುಂಬಾ ದೊಡ್ಡದಾಗತ್ತೆ ಅಂತ ಅನಿಸ್ತು. ಮತ್ತು ಕ್ಲೀನಿಂಗ್ದೆಲ್ಲನೂ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಮನೇಲೇ ಇರಬೇಕು, ಇನ್ನು ವರ್ಕಿಂಗ್ ಹೋಗೋರು. ಮತ್ತು ಅದು ಅಲ್ಲದೆ ನಾವಿರೋದು ಇನ್ನೂ ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಆದ್ರೇ ಒಂದು ಕಡೆ ಇಟ್ಕೊಬಿಟ್ರೆ ಅದು ಚೆನ್ನಾಗಿರುತ್ತೆ. ಪದೇ ಪದೇ ಮನೆ ಚೇಂಜ್ ಮಾಡ್ತಾಯಿದ್ರೆ ಅದನ್ನೆಲ್ಲ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಹೋದ್ಮೇಲೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಫಸ್ಟು ನಾವು ಒಂದು 3 ಅಡಿ ದೊಡ್ಡದು ತೊಗೊಳ್ಳೋಣ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಅದೆಲ್ಲ ನೋಡಿದ್ಮೇಲೆ ಚೇಂಜ್ ಮಾಡಿಕೊಂಡು ಇವಾಗ ಚಿಕ್ಕದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಚಿಕ್ಕದು ತಂದಿದ್ದೀವಿ. ಆ್ಯಕ್ಚುಲಿ ಕೆಲವರು ಫಿಶ್ ಟ್ಯಾಂಕನ್ನು ಅಥವಾ ಅಕ್ವೇರಿಯಮ್ನ ಮನೆಗೆ ಅಂದವಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ತಗೋತಾರೆ. ಇನ್ನು ಕೆಲವರು ಅದನ್ನು ವಾಸ್ತು ಪ್ರಕಾರ ಅಂತಲೂ ತಗೋತಾರೆ. ಈಗ ನಾವು ತಗೋತಾ ಇರೋದು 2ನೇದು ಅಂತ ಅಂದ್ಕೊಳ್ಳಿ. ಹಾಗಾಗಿ ನಾವು ಅದು ಹೇರ್ ಬ್ಲೋ ಅದನ್ನೆಲ್ಲ 2 ಬೇಕಿತ್ತು, ಅದಕ್ಕಾಗಿ 2 ತಗೋತಿದ್ದೋ. ಇವಾಗ ಅರ್ಜೆಂಟಾಗಿ ಮನೆಗೊಂದು ಫಿಶ್ ಟ್ಯಾಂಕ್ ತೊಗೊಂಡು ಬಂದು ಇಡಿ ಅಂತ ಹೇಳಿದರು. ಹಾಗಾಗಿ ಅದನ್ನು ತೊಗೊಳ್ಳೋಣ, ಇವತ್ತು ಹೆಂಗೋ ರಜಾ ಇತ್ತಲ್ಲ ಅಂತ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಜಸ್ಟ್ ನೋಡೋಣ ಅಂತ ಹೋಗಿದ್ವಿ. ಅದನ್ನು ನೋಡಿ ಇದೇ ತೊಗೊಂಡಿರೋದು. ತೊಗೊಂಡು ಬಂದ್ವಿ. ಮೀನುಗಳೆಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಒಂದೊಂದು ರೇಟ್ ಇತ್ತು. ಕೆಲವೊಬ್ಬರು ಹೇಳ್ತಾರೆ ಮೀನನ್ನ ಸಾಕಬಾರ್ದು, ಅದು ಸತ್ತರೆ ದೋಷ ಅಂತ. ಬಟ್ ಗೊತ್ತಿಲ್ಲ, ಯಾರೋ ಹುಡುಗ ತಂದಿದ್ರು, ಅದು ಕ್ಯಾಟ್ ಫಿಶ್ ಅಂತ ತಗೊಳ್ಳಿ ಅಂತ. ಅವ್ರು ಬೇಡ ಅಂತಿದ್ರು, ಯಾಕಂತಂದರೆ ಅದು ಬೇರೆ ಮೀನನ್ನು ತಿನ್ಬಿಡುತ್ತಂತೆ. ಹಾಗಾಗಿ ಅದನ್ನು ಬೇಡ ಮೇಡಮ್ ಅಂತ ಹೇಳ್ತಾಯಿದ್ರು. ನಾನು ತೋರಿಸು ಅಂತ ಅಂದ್ಬಿಟ್ಟು ನೋಡಿದೆ, ಅವ್ರ ಮನೇಲಿತ್ತಂತೆ. ಅದನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಆ ಮಕ್ಕಳು ತಂದಿದ್ರು. ಸರಿ ಅಂತ ಅಂದ್ಕೊಂಡು ಅದೆಲ್ಲ ನೋಡಿಕೊಂಡು ನಾವು ಕಡೆಗೆ ಫೈನಲ್ ಮಾಡಿ ಟ್ಯಾಂಕು ಸ್ಟ್ಯಾಂಡು ಎಲ್ಲ ತಗೊಂಡ್ವಿ. ಈಗ ತಗೊಂಡು ಬಂದು ಮನೆಗೆ ಈಗ ಈವ್ನಿಂಗು ಹೊರಗಡೆ ಹೋಗ್ತಿದ್ದೀವಿ. ಮತ್ತೆ ಎಲ್ಲಿಗೆ ಅಂತಂದರೆ ನಮ್ಮ ಮಕ್ಕಳು ಎಲ್ಲಾದರೂ ಹೋಗೋಣ ಅಂತ ಇದ್ದರು. ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾವುದು ಕನ್ನಡ ಮೂವಿ ಚೆನ್ನಾಗೇ ಇರಲಿಲ್ಲ ಅಂತ ಅಂದ್ಕೊಂಡು ನೋಡೋಣ ನಾಳೆ ಹೋಗೋಣ ಅಂತ ಅಂದ್ಕೊಂಡು ಈವ್ನಿಂಗ್ ನೋಡೋಣ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ, ಪಿಜ್ಜಾ ತಿನ್ನೋಣ ಅಂತ ಆಸೆ ಆಯಿತು. ಸರಿ ಅಂತಂದ್ಬಿಟ್ಟು ನಾನು ಮಕ್ಕಳು ಎಲ್ಲ ಹೊರಟ್ವಿ. ನಾನೊಂದು ಗಾಡೀಲಿ, ನನ್ನ ಮಗಳು ಮತ್ತು ನಮ್ಮ ಮನೆಯವರು ಇನ್ನೊಂದು ಗಾಡೀಲಿ ಹೊರಟ್ವಿ. ನೋಡಿ ಬಂದ್ವಿ ಮೆಕ್ಡೊನಾಲ್ಡ್ಸ್ಗೆ. ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ತುಂಬ ದಿನ ಆಗಿತ್ತು ನಾವೂ ಪಿಜ್ಜಾ ಎಲ್ಲ ತಿಂದು. ಸರಿ ಅಂತ ಅಂದ್ಕೊಂಡು ಇವಾಗೆಲ್ಲ ಶಿವರಾತ್ರಿ ಹಬ್ಬ ಮುಗ್ದಿರೋದ್ರಿಂದ ಇವಾಗೆಲ್ಲ ನಾನ್ ವೆಜ್ ಎಲ್ಲ ತಿನ್ನಬಾರ್ದಲ್ವ. ಸರಿ ಅಂದ್ಬಿಟ್ಟು ಪಿಜ್ಜಾನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ವಿ ಸ್ಪೇಸಸ್ ಇರಲಿಲ್ಲ, ಎಲ್ಲ ತುಂಬೋಗ್ಬಿಟ್ಟಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಲವ್ವರ್ಸ್ಗಳು ಜಾಸ್ತಿ ಅಲ್ವಾ, ಹಾಗಾಗಿ ಸ್ಪೇಸ್ 4 ಜನ ಕೂತ್ಕೋಬೇಕು, ಬರೀ ಇಬ್ರಿಗೆ ಸಿಕ್ತು. ಆಮೇಲೆ ಆ ಕಡೆ 4 ಜನಕ್ಕೂ ಸಿಕ್ತು, ಯಾರೋ ಇಬ್ಬರು ಖಾಲಿ ಆಯಿತು. ನಾನು ನಮ್ಮ ಮನೆಯವರಿಗೆಲ್ಲ ರೇಗಿಸ್ತಾ ಇದ್ದೆ. ಸೊ ನಾವೂ ಇವಾಗ ಮದುವೆ ಆಗಿದ್ದಿದ್ದರೆ ನಿಮ್ಮನ್ನೆಲ್ಲ ಈ ಥರ ಪಿಜ್ಜಾ ಆ ಥರದ್ದೆಲ್ಲ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದು, ತುಂಬ ಹಿಂದೆ ಮದುವೆ ಆಗೋದ್ವಿ. ನಿಮಗೂ ಅನಿಸ್ಬೋದಲ್ವ, ಈಗ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಪ್ರೀ ವೆಡ್ಡಿಂಗ್ ಇದೆ, ಸೊ ಔಟಿಂಗ್ ಅಂತೆ. ನಾನು ನಿಜವಾಗ್ಲೂ ನಮ್ಮ ಮನೆಯವ್ರು ಬಂದರೆ ಸಾಕು ಹೆದ್ರುಕೋತಾ ಇದ್ದೆ, ಅಷ್ಟೊಂದು ಭಯ ಇತ್ತು ಆವಾಗ. ಸೊ ನಾನು ಆರ್ಡ್ರು ಮಾಡಿಬಿಟ್ಟು ಬಂದೆ. ಅವರು ಆರ್ಡ್ರು ಮಾಡಿ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಆಗುತ್ತೆ ಅಂತಂದರು. ಸರಿ ಮಾತಾಡ್ತಾ ಕೂತಿದ್ವಿ ನಾವು, ಸ್ವಲ್ಪ ಕೆಲವೊಂದು ಫೋಟೋಸ್ ತೊಗೊಂಡು ಮಾತಾಡ್ತಿದ್ವಿ. ಆಮೇಲೆ ತಂದುಕೊಟ್ರು. ನಾನು ಗಾರ್ಲಿಕ್ ಬ್ರೆಡ್ ಏನೋ ಇತ್ತು, ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಸಿಗಲ್ಲ ಅಲ್ಲಿ, ಜಸ್ಟ್ ಪಿಜ್ಜಾ ಅಷ್ಟೇ ಸಿಗೋದು. ಚಿಕನ್ದೆಲ್ಲ ಇತ್ತು, ನಾವು ಚಿಕನ್ ಬೇಡ ಅಂತ ಅಂದ್ಕೊಂಡು ಪನ್ನೀರ್ದು ಎಲ್ಲ ಆರ್ಡ್ರು ಮಾಡಿದ್ದೆ, ಚೆನ್ನಾಗಿತ್ತು. ಗಾರ್ಲಿಕ್ ಬ್ರೆಡ್ ತೊಗೊಳ್ಳೋಣ ಅಂದ್ಕೊಂಡೆ, ಅವ್ರು ಬೇಡ ಅಂತಂದರು. ಸರಿ ಅಂತಂದ್ಬಿಟ್ಟು ಒಂದು 7 ಅಪ್ಪು ಮತ್ತು 2 ಥರದ ಪಿಜ್ಜಾ ಆರ್ಡ್ರು ಮಾಡಿದ್ವಿ. ಮಕ್ಕಳು ಖುಷಿ ಆಯಿತು, ಅವ್ರು ಖುಷಿಪಟ್ಟರು. ನನ್ನ ಮಗಳು ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಮಮ್ಮಿ, ಯಮ್ಮಿ ಆಗಿತ್ತು ಅಂತ ಹೇಳ್ತಾ ಇದ್ಲು. ಸರಿ ಎಲ್ಲ ತಿಂದ್ಬಿಟ್ಟು ಸರಿ ಮನೆ ಕಡೆ ಹೊರಟ್ವಿ. ನಮ್ಮ ಮನೆಯವರು ಕೀ ಇಸ್ಕೊಂಡು ಸರಿ ಅಂದ್ಬಿಟ್ಟು ನೀನು ಮತ್ತು ಜೀವಿತ ಹೋಗು ಅಂತಂದರು. ಸರಿ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ.
ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.